ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು GDS ಅಪ್ಲಿಕೇಶನ್ ಬಗ್ಗೆ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ GDS ಅಪ್ಲಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಇವತ್ತು ಎಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಎಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅಂತ ಅನ್ಕೊಂತೀನಿ. ಯಾರೆಲ್ಲ ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ತೀನಿ ಅಂದ್ರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರು ಕೂಡ ಮಾಡಕ್ ರೆಡಿ ಇರಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಂಡ್ ಆಗಿದೆ. ನನಗೆ ಗೊತ್ತು ತುಂಬಾ ಜನ ಬಂದ್ಬಿಟ್ಟು ಇನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿರಲ್ಲ. ಸೊ ಇವಾಗ ಕಮೆಂಟ್ ಮಾಡಿರ್ತಾರೆ, ಬ್ರೋ ನಾಳೆ ಆಪ್ಷನ್ ಇದೆಯಾ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು, ಬಿಸಿ ಇದೆ ಹಂಗೆ ಹಿಂಗೆ ಅಂತ ಹೇಳಿ. ಸೊ ಪ್ರತಿ ಸತಿನೂ ಕೂಡ ಈ ತರ ಆಗುತ್ತೆ. ನಾನು ಪ್ರತಿ ಸತಿನೂ ಕೂಡ ಹೇಳಿದ್ದೀನಿ. ಸೊ ಪ್ರತಿಯೊಬ್ರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾದ್ರೆ ಡೇಟ್ ನ ಇಟ್ಕೊಂಡು ಅದೇ ಡೇಟ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಇವಾಗ ತನಕನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ. ಸೊ ಹಂಗಾಗಿನೇ ಇದೇ ಮೇನ್ ಪ್ರಾಬ್ಲಮ್ ಆಗಿರುವಂಥದ್ದು. ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ, ನೆಕ್ಸ್ಟ್ ಟೈಮು ಮತ್ತೆ ನಿಮಗೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇದೆ. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸಕ್ಸಸ್ ಆಗಿದ್ರೆ, ಇವತ್ತು ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾರ್ದೆಲ್ಲ ಸಕ್ಸಸ್ ಆಗಿದೆ ಅವ್ರಿಗೆ ನೆಕ್ಸ್ಟ್ ಬಂದ್ಬಿಟ್ಟು ಜಾಯ್ನಿಂಗ್ ಪ್ರೋಸೆಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ವೆರಿಫೈ ಆದ್ಮೇಲೆ ನಿಮಗೆ ಜಾಯ್ನಿಂಗ್ ಪ್ರೋಸೆಸ್ ಅನ್ನುವಂಥದ್ದು ಲೆಟರು ನಿಮ್ಮ ಒಂದು ಮನೆಗೆ ಬರುತ್ತೆ. ಅದನ್ನ ಇಟ್ಕೊಂಡು ನೀವು ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಯಾವ ಒಂದು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ಸರ್ವಿಸ್ ಮಾಡಬೇಕು, ಜಾಯ್ನ್ ಆಗಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. 3 ದಿವಸ ಟ್ರೈನಿಂಗ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಎಲ್ಲಾ ಕಡೆನೂ ಕಾನ್ಸ್ಟೆಂಟ್ ಆಗಿ ಏನು ಟ್ರೈನಿಂಗ್ ನಡೆಯಲ್ಲ. ನಾರ್ಮಲ್ ಆಗಿ ನೀವು ಜಾಯ್ನ್ ಆಗಿದ ತಕ್ಷಣ ಹೇಳ್ಕೊಡ್ತಾರೆ ಅಷ್ಟೇ ಕೆಲಸನ, ಈ ತರನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಟ್ರೈನಿಂಗ್ ಅನ್ನೋ ಒಂದು ಸ್ಪೆಸಿಫಿಕ್ ಆಗಿ ಮಾಡಲ್ಲ. ಸೊ ಹಂಗಾಗಿನೇ ನಾರ್ಮಲ್ ಆಗಿ ಕೆಲಸನ ಹೇಳ್ಕೊಡ್ತಾರೆ, ಕೆಲಸನ ಮಾಡ್ತಿರ್ಬೇಕಾಗತ್ತೆ ಅಷ್ಟೇ. ABPM ಆಗಿರ್ಬೋದು ಅಥವಾ BPM ಆಗಿರ್ಬೋದು. ಹೋಗ್ಬಿಟ್ಟು ಜಾಯ್ನ್ ಆಗಿ ಜಾಯ್ನಿಂಗ್ ಲೆಟರ್ ಬರುತ್ತೆ. ಇನ್ನೊಂದು ಮಂತ್ ಆಗುತ್ತೆ ನಿಮ್ದು, ಓಕೆನಾ. ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ನಿಮಗೆ ಲೆಟರ್ ಬರುತ್ತೆ, ಅದು ಹೋಗ್ಬಿಟ್ಟು ಜಾಯ್ನ್ ಆಗಿ. ಓಕೆ, ಇನ್ನು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡೋಣಂತೆ. ಈ ವೀಕ್ ಬರುತ್ತೆ ಅಥವಾ ನೆಕ್ಸ್ಟ್ ವೀಕ್ ಬರುತ್ತಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಏನೇ ಇಲ್ಲ, ಈ ಮಂತ್ ಖಂಡಿತವಾಗ್ಲೂ ಕೂಡ ಬರಲ್ಲ. ಯಾಕಂದ್ರೆ 15 ದಿವಸ ಟೈಮ್ ಬೇಕು ಅವ್ರಿಗೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಜಾಯ್ನಿಂಗ್ ಪ್ರೋಸೆಸ್ ಅವ್ರದ್ದು ನೋಡ್ಕೋಬೇಕು, ಮತ್ತೆ ಹೊಸಬರ ಒಂದು ಲಿಸ್ಟ್ ಅನ್ನು ಕೂಡ ಇದು ಮಾಡಬೇಕು. ಮತ್ತೆ ಇವ್ರನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾರೆಲ್ಲ ಫೇಲ್ ಆಗಿರ್ತಾರೆ ನೋಡಿ, ಸೊ ಅವ್ರದಿನ ರಿಪೋರ್ಟ್ ಅನ್ನು ಒಂದು ಸಬ್ಮಿಟ್ ಮಾಡಿರಲ್ಲ. ಸೊ ಅದನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಡಿವಿಷನ್, ಪ್ರತಿಯೊಂದು ಸಿಟಿದು, ಪ್ರತಿಯೊಬ್ಬರದನ್ನು ಕೂಡ ಸಬ್ಮಿಟ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಹಂಗಾಗಿನೇ ಅವನ್ನೆಲ್ಲನೂ ಕೂಡ ನೋಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಮಾಡಬೇಕಾಗುತ್ತೆ, ಎಲ್ಲಾನು ಕೂಡ ಫಿಲ್ಟರ್ ಮಾಡ್ಕೊಂಡು. ಸೊ ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ವೇಟ್ ಮಾಡಿ ನೀವು. ಖಂಡಿತವಾಗ್ಲೂ ಕೂಡ ನಿಮಗೆ ಅಪ್ಡೇಟ್ಗಳನ್ನುವಂಥದ್ದು ಸಿಗ್ತಿರುತ್ತೆ. ಇವಾಗ ಸದ್ಯದ ಮಟ್ಟಿಗೆ ಫಸ್ಟ್ ವೀಕಲ್ಲಿ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗುತ್ತೆ. ಅದು 5ನೇ ತಾರೀಕು, 7ನೇ ತಾರೀಕು, 10ನೇ ತಾರೀಕು ಒಳಗಡೆ ಖಂಡಿತವಾಗ್ಲೂ ಕೂಡ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಯಾವ್ದನ್ನ ಅಪ್ಡೇಟ್ ಬಂದಿದ್ರು ಕೂಡ ಫಸ್ಟ್ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಇವಾಗ ಏನು ನೆಕ್ಸ್ಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರುತ್ತೆ ನೋಡಿ, ಫಸ್ಟ್ ಅಪ್ಡೇಟ್ ನಾನು ನಿಮಗೆ ಅಲ್ಲೇ ಮಾಡ್ತೀನಿ. ಸೊ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಹೋಗಿ ಜಾಯ್ನ್ ಆಗಿ, ಓಕೆನಾ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.